ನಮಸ್ಕಾರ. ಮೊದಲನೇದಾಗಿ ನಮ್ಮ ವೇದಿಕೆ ಮೇಲೆ ಕೂತಿರುವಂಥ ನಮ್ಮ ಚಿನ್ನೇಗೌಡ ಸಾಹೇಬರು, ನನ್ನ ಅಕ್ಕ ಎಷ್ಟೇ ಮೈ ಹುಷಾರಿಲ್ಲ ಅವರಿಗೆ, ಇಲ್ಲಕ್ಕ ನೀವು ಬರಲೇಬೇಕಂದ ತಕ್ಷಣವೇ ಹೆಂಗೆ ಮಾಡೋದು ಮುನಿಯವರಂದ್ರು, ಇಲ್ಲಕ್ಕ ನೀವು ಬರಬೇಕು, ನನ್ನ ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಅಂದೇಳಿ. ಮೈಗೆ ಹುಷಾರಿಲ್ಲ, ಹಂಗೂ ಇವ್ರು ಬಂದಿದ್ದಾರೆ ಪ್ರೇಮಕ್ಕವ್ರಿಗೂ, ಅವ್ರಿಗೂ ಒಂದಿನ ಹೇಳ್ತಾ, ಹಾಗೂ ನಮ್ಮ ಉಮೇಶ್ ಸರು, ನಮ್ಮ ಉಮೇಶ್ ಬಂದ್ಕೊಂಡು ಸರ್ ಹೋದ ತಕ್ಷಣವೇ ಯಾವಾಗ ಹೇಳಿ ಮಗ ಬರ್ತೀನಿ ಅಂದರು. ನಿಜವಾದ ಅವ್ರಿಗೂ ಚಿರುಳಿಗೆ ನನಗೆ ಭಾಳ ಖುಷಿ ಆಯಿತು, ಅವ್ರು ಪ್ರೀತಿಯಿಂದ ಮಾತಾಡ್ಸೋದಂಗೆ ಬರ್ತೀನಿ ಹೋಗಂದೇಳಿ. ಹಾಗೂ ನಮ್ಮ ಕವರ್ ವೆಂಕಟೇಶ್ ಮಾಸ್ಟರ್ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಹಾಗೂ ನಮ್ಮ ಅಣ್ಣೆ ಸರ್ ನಾವು ವೆಲ್ವಿಷರಾಗಿ ಬಂದಿದ್ದಾರೆ, ನಮ್ಮ ಉಮೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಕಿರಣ್ ಯೋಗೇಶ್ವರು ಮತ್ತು ನಮ್ಮ ಸೋದರಿ ಇನ್ನರು ನಮ್ಮ ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಬಂದಿದ್ದಾರೆ ಒಂದು ಗೆಸ್ಟಾಗಿ, ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮೊದಲನೇಗೆ ಹೇಳಬೇಕಂದ್ರೆ ನಾನು ಅಪ್ಪು ಸರ್ಗೆ ಯಾವತ್ತೂ ಆಭಾರಿಯಾಗಿರ್ತೀನಿ. ಅವರು ಈಗಲೂ ಹಿಂಗಂದ್ರೆ ಆಶೀರ್ವಾದ ಮಾಡಿದ್ರು ಇದಾಗ್ತೀನಿ. ಲಾಸ್ಟ್ ಮೆಸೇಜು ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದೆ. ಅವ್ರಿಗೆ ಹಣ ಕೆಟ್ಕನ್ಸು ಬಿದ್ದಿದೆ, ಹುಷಾರಾಗಿರೋಣ ಅಂತೇಳಿ ಮೆಸೇಜ್ ಮಾಡಿದ್ದು 7:36 ನಾನೇ ಅಣ್ಣನಿಗೆ ಫಸ್ಟ್ ಹೇಳಿದ್ದು. ಅದೇನೋ ಗೊತ್ತಿಲ್ಲ, ನೆಕ್ಸ್ಟು 10:15ಗೆ ಹಿಂಗೆ ಬಂತು. ಅದು ನಾನು ಯಾಕೆ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗು ಅವ್ರು ಆಡಬೇಕಾಗಿತ್ತು, ಅದು ಮಾತು ಕೊಟ್ಟಿದ್ರು, ಆಗಿಲ್ಲ. ಅವರು ಟೈಲರು ಬಯಸ್ಕೊಟ್ಟಿದ್ದನ್ನ ನಿಲ್ಲಿಸ್ಬೇಡ್ದು, ಇದನ್ನು ಮಾಡಬೇಕಂದೇಳಿ ನಾನು ಈ ಸಿನಿಮಾನ ಪೂರ್ತಿ ಮಾಡಿದ್ದೀನಿ. ಸುಮಾರು ಕಷ್ಟಗಳು ಪಟ್ಟೆ, ಮನೇನೂ ಮಾರಿದೆ. ಹಾಗೂ ನಮ್ಮ ಜಗದೀಶ್ ಸುಮಾ ಅವರು ನನಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ನನ್ನ ವೆಲ್ವಿಷರ್ ಆಗಿ ಅವರು ನನ್ನ ಜೊತೆಲಿದ್ದು ತುಂಬ ವರ್ಕ್ ಮಾಡಿದ್ರು. ಹಾಗೂ ನಮ್ಮ ವಿಜಯ್ ಪ್ರವೀಣ್ ಅವ್ರು ಹೇಳ್ಬೇಕಂದ್ರೆ ಅವರು ಒಳ್ಳೆ ನಿರ್ದೇಶನ ಮಾಡಿಕೊಂಡು ಇದು ಬಂದಿರೋ ನಮ್ಮ ಶಂಕರ್ ಸರ್ ಬರಲಿಲ್ಲ ಕ್ಯಾಮ್ರಾಮನ್ನು. ಆಲ್ಮೋಸ್ಟು ನಮ್ಮ ಕವರ್ ವೆಂಕಟೇಶ್ ಮಾಸ್ಟರ್ 3 ಫೈಟ್ ಮಾಡಿದ್ದಾರೆ, ತೆಲ್ಲರ್ ಮಂಜು ಸರ್ 3 ಫೈಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ವಿಶೇಷ ಏನಪ್ಪ ಅಂದರೆ ನಮ್ಮ ಕವರ್ ವೆಂಕಟೇಶ್ ಮಾಸ್ಟರು ಒಂದು ಶೇಖ್ ರಾಜ್ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಡೀಸರಲ್ಲಿ ಸಂಪ ಬರ್ತದೆ. ನೀವು ನಿಜವಾಗ್ಲೂ ಸಿನಿಮಾ ನೋಡಿದ್ರೆ ಭಾಳ ನಗ್ತೀರ, ಯಾರು ಇದುವರೆಗೂ ಅಷ್ಟು ಮಾಡಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಗುರು ಶಿಷ್ಯಂದ್ರ ಅಂತ ಹೇಳೋಕ್ಕೆ ಫಸ್ಟ್ ಫೈಟ್ ಇಟ್ಟಿದ್ದು ಇಂಡಸ್ಟ್ರಿಯಲ್ಲಿ ನಾನೇ ಅಂತ ಹೇಳ್ತಾ ಇದ್ರೆ ಅದೇ ನಿಜನೇನೋ ಗೊತ್ತಿಲ್ಲ, ಅವ್ರ ಬಾಯಲ್ಲಿ ಕೇಳ್ಕೊಳ್ಬೇಕು. ತಿಲ್ಲರ್ ಮಂಜು ಸಾರು ಇವರಿಬ್ಬರಿಗೂ ಫೈಟ್ ಇಟ್ಟಿದ್ದು ಫಸ್ಟ್ ನಾನೇ ಅಂತ ಹೇಳಿದ್ರು ಅವರು, ಅದೇನೋ ಗೊತ್ತಿಲ್ಲ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ದೀನಿ ರಿಲೀಸ್ ಮಾಡೋಕ್ಕೆ. ಇದೇ ಪ್ರೀತಿ ವಿಶ್ವಾಸ, ಇದೇ ನನ್ನ ಮೀಡಿಯಾ ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ಗೆ ಯಾವತ್ತೂ ಆಭಾರಿಯಾಗಿರ್ತೀನಿ. ನಾವು ನಮ್ಮನ್ನು ತೊಗೊಂಡೋಗಿ ಮನೆಗೂ ಸೇರಿಸೋ ಕಾರ್ಯಕ್ರಮ ನೀವೇ ಮಾಡೋದು, ನೀವಿಲ್ಲಂದ್ರೆ ನಾವಿಲ್ಲ. ಯಾವತ್ತೂ ನಿಮ್ಮ ಚಿರಋಣಿ ಆಗಿರ್ತೀನಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ನಮ್ಮಂಥ ಪುಟ್ಟ ಕಲಾವಿದನ್ನ ಆರೈಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಅಪ್ಪು ಬಾಸ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಮುರುಘಾಸನ ಕಾನೂನು ಅಷ್ಟೊಂದು ಮೆಮೊರೀಸ್ ಇದೆ. ನನ್ನ ಮದುವೆ ಆದ 15 ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು, ಅವತ್ತಿಂದನೇ ಶೂಟಿಂಗ್ ಮಾಡಿದ್ದು. ಹಳ್ಳಿ ಹುಡುಗಿಯ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಅದು ಈ ಸಿನಿಮಾ ಮೂಲಕ ಈಡೇರಿದೆ. ಕ್ಯೂಟ್ ಆಗಿ ಲಂಗದಾವಣಿ ಹಾಕೊಂಡು 2 ಜಡೆ ಹಾಕೊಂಡು ಒಂದು ಹೀರೋನ್ನ ಲವ್ ಮಾಡುವಂತ ಪೀಡಿಸುವಂತ ಒಂದು ಪಾತ್ರ. ಬಬ್ಲಿ ಆಗಿ ಚೆನ್ನಾಗಿ ಪಾತ್ರನ ಸರಿಯಾಗಿ ಆ ಪಾತ್ರನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ರೂಪುರೇಷೆ ಎಲ್ಲ ಕೊಟ್ಟು ನನ್ನ ಕೈಲಿ ಆಕ್ಟ್ ಮಾಡಿಸಿದ್ರು. ಬಟ್ ಆಕ್ಟ್ ಮಾಡ್ಬೇಕಂದ್ರೆ ಇವ್ರು ತುಂಬಾ ನಗಿಸ್ತಾ ಇದ್ರು. ಈಗ ಹೇಗೆ ಪಕ್ಕದಲ್ಲಿ ಕುತ್ಕೊಂಡು ನಗಿಸ್ತಿರ್ತಾರೋ ಹಾಗೆ ಕ್ಯಾಮ್ರಾ ಮುಂದೆನೂ ನಗಿಸ್ತಾನೆ ಇದ್ರು. ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು. ಇನ್ನು ಮುಂದೆ ಕೂಡ ನಾನು ಸಿನಿಮಾಗಳನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.